ಇನ್ನು ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಇದು ಮತ್ತೆ ಮುಂದುವರಿತಾ ಇದೆ. ಯಾಕಂದ್ರೆ ಈಗ ಬಿಜೆಪಿ ಕೆಣಕಿದಂತ ಕೈ ನಾಯಕರಿಗೆ ಈಗ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ರಾಜ್ಯ ಸರ್ಕಾರದಲ್ಲಿ ಈಗ ಗವರ್ಮೆಂಟ್ ವರ್ಸಸ್ ಗವರ್ನರ್ ಅನ್ನೋ ಜಟಾಪಟಿ ಮತ್ತೆ ಮುಂದುವರಿತಾ ಇದೆ. ಎಸ್ಡಿಕೆ ವಿರುದ್ಧ ಕಾಂಗ್ರೆಸ್ ಡಿನೋಟಿಫಿಕೇಶನ್ ಬಾಂಬ್ ಅನ್ನು ಹಾಕೋಕೆ ಮುಂದಾಯಿತು. ಡಿನೋಟಿಫಿಕೇಶನ್ ಆರೋಪ ಬೆನ್ನಲ್ಲೇ ಈಗ ಆಗಿರುವಂತಹ ಬೆಳವಣಿಗೆ ಇತ್ತು. ಈಗ ಮತ್ತೊಂದು ವಿಚಾರವನ್ನ ಮುನ್ನೆಲೆಗೆ ತಂದು ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನ ಆಗ್ತಿದೆ. ಅದು ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣದ ವರದಿಗೆ ಮರುಜೀವ ನೀಡೋದಕ್ಕೆ ಈಗ ಲೆಕ್ಕಾಚಾರಗಳಾಗ್ತಾ ಇದೆ. ಬಿಜೆಪಿ ಕಣಕ್ತಂತ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಈಗ ಮತ್ತೊಂದು ಪ್ರಮುಖವಾದಂಥ ವಿಚಾರವನ್ನ ಮುನ್ನೆಲೆಗೆ ತಂದು ಕಾಂಗ್ರೆಸ್ ಸರ್ಕಾರಕ್ಕೆ ಚೆಕ್ಮೇಟ್ ಇಡೋಕೆ ಈಗ ಮುಂದಾಗ್ತಾ ಇರೋದು ಎನ್ಡಿಎ ಟೀಮ್. ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ ವರದಿಗೆ ಮರುಜೀವ ನೀಡೋಕೆ ಈಗ ಮುಂದಾಗಿರೋದು. ಡಿನೋಟಿಫಿಕೇಶನ್ ಪ್ರಕರಣದ ಕೆಂಪಣ್ಣ ಆಯೋಗದ ವರದಿ, ನಿವೃತ್ತ ನ್ಯಾಯಮೂರ್ತಿ ಎಚ್.ಎಸ್. ಕೆಂಪಣ್ಣ ಆಯೋಗದ ವರದಿ ಏನಿದೆ, ಸಿದ್ದರಾಮಯ್ಯ ಸರ್ಕಾರ ಬಿಡುಗಡೆ ಮಾಡದಂತ ಕೆಂಪಣ್ಣ ವರದಿಯನ್ನ ಸಲ್ಲಿಸೋದಕ್ಕೆ ರಾಜ್ಯಪಾಲರು ನಿರ್ದೇಶನ ನೀಡಿರುವಂತಹ ಮಾಹಿತಿ ಲಭ್ಯವಾಗಿದೆ. ಸಿಎಂ ವಿರುದ್ಧದ ಹಗರಣ ಆರೋಪದ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಡಿಸಿಎಂ ಡಿಕೆಗೆ ವರದಿ ಸಲ್ಲಿಸಿರುವಂತಹ ನಗರಾಭಿವೃದ್ಧಿ ಇಲಾಖೆ ಸಿಎಂ ವಿರುದ್ಧದ ಹಗರಣ ಆರೋಪ ಏನಿದೆ, ಈಗಾಗಲೇ ಮುಡಾ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರುವಂಥದ್ದು ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಆದ್ರೆ ಈಗ ಅರ್ಕಾವತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರ ನಿರ್ದೇಶನದಂತೆ ವರದಿಯನ್ನು ಸಲ್ಲಿಸಿರುವ ಮಾಹಿತಿ ಇದೆ. ಸೆಪ್ಟೆಂಬರ್ 11ರಂದು ವರದಿ ಜೊತೆಗೆ ಸಂಬಂಧಪಟ್ಟ ಕಡತ ಡಿಕೆಗೆ ವರದಿ ಸಲ್ಲಿಕೆ ಬಗ್ಗೆ ಟಿಪ್ಪಣಿ ಹೊರಡಿಸಿದಂತ ರಾಜೇಶ್ ಎಸ್ ಸುಳಿಕೇರಿ ಇವರು ಟಿಪ್ಪಣಿಯನ್ನು ಹೊರಡಿಸಿದ್ದಾರೆ. ಡಿನೋಟಿಫಿಕೇಶನ್ ಪ್ರಕರಣದ ಸಂಬಂಧ ಕೆಂಪಣ್ಣ ಆಯೋಗದ ವರದಿ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇದಕ್ಕೆ ಮರುಜೀವ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಮತ್ತು ಗವರ್ನರ್ ನಡುವಿನ ಜಟಾಪಟಿ ಮುಂದುವರಿತಿದೆ. ಈಗ ಬಿಜೆಪಿಯನ್ನು ಕೆಣಕಿದಂಥ ಕಾಂಗ್ರೆಸ್ ನಾಯಕರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರನ್ನ ಕೆಣಕೋಕೆ ಹೋದ್ರು. ಆದರೆ ಈಗ ಅರ್ಕಾವತಿ ಡಿನೋಟಿಫಿಕೇಶನ್ ವಿಚಾರ ಏನಿದೆ, ಎಚ್ಡಿಕೆ ವಿರುದ್ಧ ಕಾಂಗ್ರೆಸ್ ಒಂದು ಕಡೆ ಡಿನೋಟಿಫಿಕೇಶನ್ ಬಾಂಬ್ ಹಾಕಿದರೆ, ಇದೀಗ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ ವರದಿಗೆ ಮರುಜೀವ ನೀಡೋದಕ್ಕೆ ಈಗ ಸಿದ್ಧತೆಗಳಾಗ್ತಾ ಇವೆ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಈಗ ರಾಜ್ಯ ಸರ್ಕಾರ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಳ್ತು, ಅದಾದ ನಂತರ ಈ ಮುಡಾ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು. ವಾಲ್ಮೀಕಿ ವಿಚಾರ ಕೂಡ ಅದರಲ್ಲಾದಂಥ ಹಗರಣ ವಿಚಾರ ಕೂಡ. ಆದರೆ ಈಗ ಒಂದಷ್ಟು ಕೌಂಟರ್ ಕೊಡುವಂಥ ಪ್ರಯತ್ನ ಕೂಡ ಆಯಿತು. ಎಚ್.ಡಿ. ಕುಮಾರಸ್ವಾಮಿ BSY ಅವರ ಕೇಸ್ಗಳನ್ನು ಮತ್ತೆ ಫೈಲ್ಗಳನ್ನು ರೀಓಪನ್ ಮಾಡುವ ಮೂಲಕ ಅಥವಾ ಮಾಡುವಂಥ ಒಂದು ಸಿದ್ಧತೆ ಮೂಲಕ. ಆದರೆ ಈಗ ಅರ್ಕಾವತಿ ವಿಚಾರ ಎಷ್ಟು ಮಟ್ಟಿಗೆ ಕಂಟಕ ಆಗ್ಬೋದು? ಮುಡಾ ಇನ್ನೂ ಕೂಡ ಅಲ್ಲಿ ಪ್ರಾಸಿಕ್ಯೂಷನ್ ವಿಚಾರ ಆದೇಶವನ್ನು ಕಾಯ್ದಿರಿಸಲಾಗಿದೆ. ಈಗ ಅರ್ಕಾವತಿ ಸಂಕಷ್ಟ. ಅವಿನಾಶ್, ಸಿದ್ದರಾಮಯ್ಯನವರ ಮೊದಲ ಅವಧಿಯಿಂದ ಹಿಡಿದು ಇವತ್ತಿನ ತನಕವೂ ಕೂಡ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾನೆ ಇದೆ. ಅದೊಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ, ಆವಾಗ ಮೇಲ್ ಬರುತ್ತೆ. ಇದೀಗ ಮತ್ತೆ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಮತ್ತೆ ಮರುಜೀವ ಬರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಈ ವಿಚಾರದಲ್ಲೂ ಕೂಡ ರಾಜ್ಯಪಾಲರು ವಿಚಾರಣೆಯನ್ನ ಎದುರಿಸೋದಕ್ಕೆ ಅಥವಾ ಮತ್ತಷ್ಟು ವಿವರಗಳನ್ನ ಪಡೆಯೋದಕ್ಕೆ ರಾಜ್ಯಪಾಲರು ಸಿದ್ಧರಾಗ್ತಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸರ್ಕಾರ ಏನ್ ಮಾಡಿದೆ ಅನ್ನೋ ಬಗ್ಗೆಯೂ ಕೂಡ ರಾಜ್ಯಪಾಲರು ಮತ್ತಷ್ಟು ವರದಿಯನ್ನು ತರಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈ ಕಾರಣಕ್ಕೋಸ್ಕರ ಇದೀಗ ನಗರಾಭಿವೃದ್ಧಿ ಇಲಾಖೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಅವತ್ತು ಸಿದ್ದರಾಮಯ್ಯನವರ ಅವಧಿಯಲ್ಲಿ ಸಲ್ಲಿಕೆಯಾಗಿದ್ದಂತಹ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿವೃತ್ತ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ವರದಿಯನ್ನ ಇದೀಗ ಮತ್ತೆ ಮರುಸಲ್ಲಿಕೆಯನ್ನ ಮಾಡಿದೆ. ಇಲಾಖೆಯ ಸಚಿವರಾಗಿರುವಂತಹ ಬೆಂಗಳೂರು ನಗರಾಭಿವೃದ್ಧಿಯ ಅಡಿಯಲ್ಲಿ ಬರುವಂತಹ ಈ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಡಿ.ಕೆ. ಶಿವಕುಮಾರ್ ಅವರಿಗೆ ಕಳೆದ 8-10 ದಿನಗಳ ಹಿಂದೆ ವರದಿ ಸಲ್ಲಿಕೆಯಾಗಿದೆ. ಆ ವರದಿಯನ್ನ ಏನ್ ಮಾಡಬೇಕು ಅನ್ನೋ ಬಗ್ಗೆ ಇದೀಗ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿದೆ. ಯಾವಾಗ ಮೂಡಾ ಪ್ರಕರಣ ಸದ್ದು ಮಾಡ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರ 10 ಹಲವು ಪ್ರಕರಣಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಧ್ವನಿ ಎತ್ತೋದಕ್ಕೆ ಶುರು ಮಾಡಿತ್ತು, ಬಿಜೆಪಿಯ ನಾಯಕರು ಕೂಡ ಇದೀಗ ಅರ್ಕಾವತಿಯ ಬಗ್ಗೆ ಮತ್ತಷ್ಟು ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಅದು ಕುಮಾರಸ್ವಾಮಿ ಅವರ ಡಿನೋಟಿಫಿಕೇಶನ್ ಪ್ರಕರಣ ಸದ್ದು ಮಾಡ್ತಿದ್ದ ಹಾಗೆ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರಿಗೆ ಮುಳುವಾಗುತ್ತೆ ಅನ್ನುವಂತಹ ಆರೋಪಗಳನ್ನ ಇದೀಗ ಬಿಜೆಪಿ ನಾಯಕರು ಮತ್ತೆ ಎತ್ತುತ್ತಾ ಇದ್ದಾರೆ. ಸಿ.ಟಿ. ರವಿ ಅವರು ಕೂಡ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಂಪಣ್ಣ ಆಯೋಗದ ವರದಿಯನ್ನ ರಾಜ್ಯ ಸರ್ಕಾರ ಬಹಿರಂಗಪಡಿಸಬೇಕು, ಅದನ್ನ ಮಾಧ್ಯಮಗಳ ಮುಂದೆ ಮತ್ತು ಜನರ ಮುಂದೆ ಆ ವರದಿಯನ್ನ ಇಡಬೇಕು, ಅದರಲ್ಲಿ ಅಕ್ರಮ ಏನಾಗಿದೆ ಅನ್ನುವಂಥದ್ದು ಗೊತ್ತಾಗ್ಲಿ, ಸಿದ್ದರಾಮಯ್ಯನವರ ಪಾತ್ರ ಏನು ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಅನ್ನುವಂಥದ್ದು ಜಗಜ್ಜಾಹೀರಾಗಬೇಕು ಅನ್ನುವಂಥ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇದೀಗ ನಗರಾಭಿವೃದ್ಧಿ ಇಲಾಖೆ ಕೂಡ ರಾಜ್ಯಪಾಲರ ಸೂಚನೆ ಮೇರೆಗೆ ಎಲ್ಲ ಒಂದ್ ಕಡೆ ಮತ್ತೆ ಅದನ್ನ ಸಚಿವರಿಗೆ ಸಲ್ಲಿಕೆ ಮಾಡಿರುವಂತದ್ದು ಗಮನಿಸಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಇದೀಗ ಹೋಗಿ ಆ ಫೈಲ್ ಕೂತಿದೆ. ಡಿ.ಕೆ. ಶಿವಕುಮಾರ್
ಆಗ್ಲಿ ಅದನ್ನ ಸಚಿವ ಸಂಪುಟದ ಮುಂದೆ ತರ್ತಾರ ಅಥವಾ ರಾಜ್ಯ ಸರ್ಕಾರವೇ ನೇರವಾಗಿ ಆ ವರದಿಯನ್ನ ಅತ್ಯಂತ ಧೈರ್ಯವಾಗಿ ಏನು ತಪ್ಪು ಮಾಡಿಲ್ಲ ನಾವು ಅಂತೇಳಿ ಅದನ್ನ ಬಹಿರಂಗ ಪಡಿಸುತ್ತಾ ಅಥವಾ ತಪ್ಪಾಗಿದೆ ಅನ್ನುವಂಥದ್ದು ಅಧಿಕಾರಿಗಳ ಲೆಕ್ಕದಲ್ಲಿ ಎಲ್ಲ ಒಂದ್ ಕಡೆ ಅವರ ಮೇಲೆ ಹೊಣೆಯನ್ನ ಹೊರಿಸಿ ಸುಮ್ಮನಾಗೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಮತ್ತು ಕುತೂಹಲಗಳು ಮೇಲೇಳ್ತಾ ಇದ್ದಾವೆ. ಒಂದಂತೂ ಸತ್ಯ, ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ ಮತ್ತೆ ಮತ್ತೆ ಸದ್ದು ಮಾಡ್ತಾ ಇದೆ. ಅವಿನಾಶ್, ಧನ್ಯವಾದ ಪ್ರಸನ್ನ.